ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮಗೆ ಹೇಳಲು ಬರುತ್ತಿರುವ ವಿಷಯ ನಮ್ಮ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿ ಪವಿತ್ರವಾದ ತ್ರಿಪುರ ಸುಂದರಿ ಅಮ್ಮನ ದೇವಸ್ಥಾನದ ಕುರಿತು. ಈ ದೇವಸ್ಥಾನವು ಸಾಮಾನ್ಯ ದೇವಾಲಯವಲ್ಲ. ಇದು ಭಕ್ತರಿಗೆ ಶಾಂತಿ, ನೆಮ್ಮದಿ ಮತ್ತು ಆಶೀರ್ವಾದ ನೀಡುವ ಪವಿತ್ರ ಕ್ಷೇತ್ರವಾಗಿದೆ. ಮೂಗೂರು ಎಂಬ ಹಳ್ಳಿ ಪ್ರಕೃತಿಯ ಮಡಿಲಿನಲ್ಲಿ ಇರುವ ಒಂದು ಸುಂದರ ಸ್ಥಳ. ಹಸಿರು ಹೊಲಗಳು, ಶಾಂತ ವಾತಾವರಣ, ಸರಳ ಜನಜೀವನ, ಈ ಎಲ್ಲದರ ನಡುವೆ ತಾಯಿ ತ್ರಿಪುರ ಸುಂದರಿ ಅಮ್ಮನವರು ನೆಲೆಸಿದ್ದಾರೆ. ಈ ದೇವಸ್ಥಾನಕ್ಕೆ ಕಾಲಿಟ್ಟ ಕ್ಷಣದಲ್ಲಿ ಮನಸ್ಸಿಗೆ ಒಂದು ವಿಶಿಷ್ಟವಾದ ಶಾಂತಿ ದೊರಕುತ್ತದೆ. ನಗರದ ಗದ್ದಲದಿಂದ ದೂರ ಇಲ್ಲಿ ಬಂದಾಗ ಮನಸ್ಸು ನಿಧಾನವಾಗಿ ನೆಮ್ಮದಿಯಾಗುತ್ತದೆ. ತಾಯಿ ತ್ರಿಪುರ ಸುಂದರಿ ಅಮ್ಮನವರು ಇಲ್ಲಿ ಸೌಮ್ಯ ರೂಪದಲ್ಲಿ ಭಕ್ತರನ್ನು ಕಾಪಾಡುವ ತಾಯಿ ಎಂದು ಪ್ರಸಿದ್ಧರಾಗಿದ್ದಾರೆ. ಅವರು ಕರುಣಾಮಯಿ, ದಯಾಮಯಿ, ಭಕ್ತರ ಕಷ್ಟಗಳನ್ನು ಕೇಳಿ ಪರಿಹಾರ ನೀಡುವ ಅಮ್ಮನವರು. ಇಲ್ಲಿ ಭಕ್ತರು ಏನು ನಂಬುತ್ತಾರೆ ಗೊತ್ತಾ? ಯಾವುದೇ ಸಂಕಷ್ಟ ಬಂದರೂ ತಾಯಿಯನ್ನು ನೆನೆಸಿ ಪ್ರಾರ್ಥನೆ ಮಾಡಿದರೆ ಅವರು ಭಕ್ತರ ಕೈ ಹಿಡಿದು ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ ಎಂಬ ಭಾವನೆ. ಈ ದೇವಸ್ಥಾನದ ಇತಿಹಾಸ ಬಹಳ ಪುರಾತನವಾಗಿದೆ. ಶತಮಾನಗಳ ಹಿಂದೆ ನಿರ್ಮಾಣವಾದ ಈ ಆಲಯವು ಇಂದೂ ಕೂಡ ಅದೇ ಭಕ್ತಿಯಿಂದ ಉಳಿದುಕೊಂಡಿದೆ. ದೇವಾಲಯದ ವಿನ್ಯಾಸ ಸರಳವಾದರೂ ಅದರಲ್ಲಿ ಒಂದು ಗಂಭೀರತೆ ಇದೆ. ಗರ್ಭಗುಡಿಯಲ್ಲಿ ತಾಯಿಯ ವಿಗ್ರಹವಿದ್ದು ದೀಪದ ಬೆಳಕಿನಲ್ಲಿ ಆ ರೂಪವನ್ನು ನೋಡಿದಾಗ ಮನಸ್ಸು ತುಂಬಿ ಹೋಗುತ್ತದೆ. ಭಕ್ತರು ಇಲ್ಲಿ ಕುಂಕುಮ ಅರ್ಚನೆ ಮಾಡುತ್ತಾರೆ, ದೀಪಾರಾಧನೆ ಮಾಡುತ್ತಾರೆ ಮತ್ತು ತಮ್ಮ ಮನದಾಳದ ಪ್ರಾರ್ಥನೆಗಳನ್ನು ಅರ್ಪಿಸುತ್ತಾರೆ. ತಾಯಿ ತ್ರಿಪುರ ಸುಂದರಿ ಅಮ್ಮನವರ ಮಹಿಮೆ ಎಂದರೆ ಅವರು ಭಕ್ತರ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ತರುತ್ತಾರೆ. ಕುಟುಂಬದಲ್ಲಿ ಸಮಸ್ಯೆಗಳು ಇದ್ದರೂ, ಆರೋಗ್ಯದ ತೊಂದರೆಗಳಿದ್ದರೂ, ಮನಸ್ಸಿನ ಕಳವಳ ಇದ್ದರೂ ತಾಯಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಅವರು ದಾರಿದೀಪವಾಗುತ್ತಾರೆ ಎಂದು ನಂಬಿಕೆ ಇದೆ. ಸಂಕ್ರಾಂತಿಯ ಸಮಯದಲ್ಲಿ ಇಲ್ಲಿ ನಡೆಯುವ ಜಾತ್ರೆ ತುಂಬ ಪ್ರಸಿದ್ಧವಾಗಿದೆ. ಸಾವಿರಾರು ಭಕ್ತರು ಈ ಸಮಯದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಈ ಜಾತ್ರೆಯಲ್ಲಿ ನಡೆಯುವ ವಿಶೇಷ ಆಚರಣೆ ಚಿಗುರು ಕಡಿತ. ಹೊಸ ಚಿಗುರುಗಳನ್ನು ದೇವಿಗೆ ಅರ್ಪಿಸುವುದು ಹೊಸ ಆರಂಭದ ಸಂಕೇತವಾಗಿದೆ. ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಲು ಇಲ್ಲಿ ಬರುತ್ತಾರೆ. ಕೆಲವರು ವರ್ಷಗಳ ಹಿಂದೆ ಮಾಡಿದ ಹರಕೆಗಳನ್ನು ಈ ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಮೂಗೂರು ದೇವಸ್ಥಾನವು ಕೇವಲ ಪೂಜೆಯ ಸ್ಥಳವಲ್ಲ, ಇದು ಒಂದು ನಂಬಿಕೆಯ ಕೇಂದ್ರ, ಒಂದು ಆತ್ಮೀಯ ಅನುಭವದ ಸ್ಥಳ. ಇಲ್ಲಿ ಬಂದವರು ಹೇಳುತ್ತಾರೆ,
ಒಮ್ಮೆ ತಾಯಿಯನ್ನು ನೋಡಿದರೆ ಮತ್ತೆ ಮತ್ತೆ ಬರಬೇಕು ಎನಿಸುತ್ತದೆ ಎಂದು. ದೇವಸ್ಥಾನದ ಸುತ್ತಮುತ್ತ ತ್ರಿಪುರ ಸುಂದರಿ ಅಮ್ಮನವರ ಅಕ್ಕ ತಂಗಿಯರ ದೇವಾಲಯಗಳಿವೆ. ಪುರಾತನ ಶಿವಾಲಯವನ್ನು ನೀವು ಇಲ್ಲಿ ಕಾಣಬಹುದು. ಪುರಾತನವಾದ ಜೈನ ದೇವಾಲಯವನ್ನು ಇಲ್ಲಿ ನೋಡಬಹುದು. ಇದರಿಂದ ಈ ಪ್ರದೇಶ ಸಂಪೂರ್ಣವಾಗಿ ಒಂದು ಧಾರ್ಮಿಕ ವಾತಾವರಣವನ್ನು ಹೊಂದಿದೆ. ಸಂಜೆಯ ಸಮಯದಲ್ಲಿ ದೇವಸ್ಥಾನದಲ್ಲಿ ದೀಪಾರಾಧನೆ ನಡೆಯುವಾಗ ಅದರ ಸೌಂದರ್ಯವನ್ನು ವರ್ಣಿಸಲು ಪದಗಳು ಸಾಲುವುದಿಲ್ಲ. ದೀಪದ ಬೆಳಕು, ಗಂಟೆಗಳ ಧ್ವನಿ, ಭಕ್ತರ ಭಜನೆ, ಇವುಗಳ ನಡುವೆ ಮನಸ್ಸು ದೇವಿಯಲ್ಲೇ ಲೀನವಾಗುತ್ತದೆ. ತಾಯಿ ತ್ರಿಪುರ ಸುಂದರಿ ಅಮ್ಮನವರು ನಮಗೆ ಕಲಿಸುವುದು ಏನೂ ಗೊತ್ತಾ? ಭಕ್ತಿ, ಸಹನೆ, ನಂಬಿಕೆ ಮತ್ತು ಸಕಾರಾತ್ಮಕ ಜೀವನ. ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಎಂದು ತಾಯಿ ನಮಗೆ ತಿಳಿಸುತ್ತಾಳೆ. ನಾವು ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು, ಇತರರಿಗೆ ಸಹಾಯ ಮಾಡಬೇಕು, ಸತ್ಯವನ್ನು ಪಾಲಿಸಬೇಕು. ಇವುಗಳೇ ತಾಯಿಗೆ ಪ್ರಿಯವಾದ ಗುಣಗಳು. ಕೊನೆಗೆ ನಾನು ಹೇಳಬೇಕೆಂದರೆ, ಮೈಸೂರು ಭಾಗಕ್ಕೆ ನೀವು ಯಾವಾಗ ಬಂದರೂ ಮೂಗೂರಿನ ಈ ಪವಿತ್ರ ತ್ರಿಪುರ ಸುಂದರಿ ಅಮ್ಮನ ದೇವಸ್ಥಾನವನ್ನು ತಪ್ಪದೇ ಭೇಟಿ ಮಾಡಿ. ತಾಯಿಯ ಕರುಣೆ ನಿಮ್ಮ ಮೇಲೆ ಸದಾ ಇರಲಿ. ಈ ದೇವಸ್ಥಾನವು ಕೇವಲ ಒಂದು ಆಲಯವಲ್ಲ, ಒಂದು ಶಕ್ತಿ, ನಂಬಿಕೆ ಮತ್ತು ಶಕ್ತಿಯ ಅನುಭವ ನೀಡುತ್ತದೆ. ನೀವು ಮೈಸೂರು, ಟಿ ನರಸೀಪುರ, ಕೊಳ್ಳೇಗಾಲ ಭಾಗಕ್ಕೆ ಬಂದರೆ ಈ ತಿಬ್ಬಾದೇವಿಯ ತಾಯಿಯನ್ನು ತಪ್ಪದೆ ಭೇಟಿ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಇನ್ನೊಂದು ದೇವಾಲಯದ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.